ರೀ ತಪ್ಪು ಮಾಡ್ತಿದ್ದೀರಾ ನೀವು. ಏನ್ ಗಿರಿ ನೀನು ಇನ್ನೇನ್ ಸೇಫ್ ಆಗಿ ಕರ್ಕೊಂಡ್ ಬಂದಿದ್ದೀನಿ, ನಂದೇ ತಪ್ಪು ಅಂತ ಹೇಳ್ತಿಯಲ್ಲ. ಅಲ್ಲ ರೀ, ಅಲ್ಲಿ ಅಷ್ಟು ಜನ ಸುಮ್ನೆ ನಿಂತ್ಕೊಂಡು ನೋಡ್ತಾ ಇದಾರೆ, ನೀವ್ ಹೋಗಿ ಕೇಳಕ್ ಆಗ್ತಾ ಇರ್ಲಿಲ್ವಾ? ಸಾಲ ವಾಪಸ್ ಕೊಡಿ ಅಂತ ಕೇಳ್ತಾ ಇದ್ರು, ಗ್ಯಾಪ್ ಅಲ್ಲಿ ನಾನು ಕೇಳಿದ್ರೆ ಅವ್ರು ನೊಂದ್ಕೊಳಲ್ವಾ? ರೀ ನಾನ್ ನಿಮ್ಗೆ ಹೇಳ್ತಿರೋದು ಸಾಲ ಕೇಳಿ ಅಂತಲ್ಲ, ಯಾಕೆ ಹೀಗ್ ಮಾಡ್ತಿದ್ದೀರಾ ಅಂತ ಕೇಳಿ ಅಂತ. ಓ ಗಿರಿ, ಇದೆಲ್ಲ ಸಣ್ಣ ಸಣ್ಣ ವಿಷಯ, ಅವ್ರವರೇ ಸಾಲ್ವ್ ಮಾಡ್ಕೋಬೇಕು. ಅದು ಅಲ್ದೆ ನಮ್ಮಪ್ಪ ಒಂದ್ ಮಾತು ಹೇಳ್ತಾ ಇದ್ರು. ಏನ ಹೇಳ್ತಿದ್ರು ಅಂತ ನನ್ನ ಬೂತ್ ಕಾಲಿಗೆ ಸೇರಿಸ್ಬಿಟ್ಟಿಯ? ನಾನು ಇನ್ನು ಬದುಕಿದ್ದೇನೆ. ನಾನು ಹೇಳ್ತೀನಿ ಕೇಳು, ಊಟಕ್ಕೆ ಯಾವಾಗಲೂ ಮುಂದಿರ್ಬೇಕು, ಕೂಟಕ್ಕೆ ಯಾವಾಗಲೂ ಹಿಂದಿರ್ಬೇಕು ಅಂತ ನಮ್ಮಪ್ಪ ನಾನು ಹೇಳ್ತಿದ್ರು. ನಾನು ನನ್ನ ಮಗನಿಗೆ ಹೇಳ್ತಿದ್ದೀನಿ, ಅಲ್ವೇನ ಶಿವ? ಎಕ್ಸಾಕ್ಟ್ಲಿ, ನಾನು ಅದನ್ನೇ ಫಾಲೋ ಮಾಡೋದು. ಅದಕ್ಕೆ ಯಾವುದೇ ಗಲಾಟೆ ಆದ್ರೂ ನಾನು ಸ್ಟಾರ್ಟಿಂಗ್ ಅಲ್ಲೂ ಹೋಗಲ್ಲ, ಸೆಂಟ್ರಲ್ ಹೋಗಲ್ಲ, ಎಂಡಿಂಗ್ ಅಲ್ಲೂ ಹೋಗಲ್ಲ. ಆದ್ರೆ ಅವ್ರು ನಿಮ್ ತರ ಅಲ್ಲ ಬಿಡಿ, ಯಾವ್ದೇ ಜಗಳ ಇದ್ರು ಮೊದ್ಲು ಮಧ್ಯ ಹೋಗಿ ಬಿಡ್ಸೋರೆ ಅವ್ರು. ಯಾರು? ಯಾರ್ರೀ? ಗಿರಿ, ಅವನು ಬ್ಲಾಕ್ ಬೆಲ್ಟ್ ಕಣೆ. ನೀವು ಬ್ಲಾಕ್ ಬೆಲ್ಟ್ ಹಾಕಿದಿರಲ್ರಿ? ಏಯ್, ಇದು ಸೊಂಟಕ್ಕೆ ಹಾಕೋ ಬೆಲ್ಟು, ಅದು ಸೊಂಟ ಮುರಿಯೋ ಬೆಲ್ಟು. ಓ ಸರಿ, ಹಾಗಾದ್ರೆ ನಾಳೆ ನೀವು ಆ ಸೊಂಟ ಮುರಿಯೋ ಬೆಲ್ಟ್ ಹಾಕೊಂಡು ಹೋಗಿ ಆ ರೌಡಿಗಳಿಗೆ 4 ತದಕ್ ಬನ್ರಿ. ಗಿರಿ, ವೈದಿಸ್ ಕೊಲವೆರಿ, ಮನುಷ್ಯನ ಹೊಡಿಬಾರ್ದು ಕಣೆ. ನಾವೆಲ್ಲ ನಾಗರಿಕ ಸಮಾಜದಲ್ಲಿ ಬದುಕ್ತಾ ಇರೋರು. ನಾವೆಲ್ಲರೂ ಒಂದೇ ಜಾತಿ, ಒಂದೇ ಮತ, ಒಂದೇ ಕುಲ, ನಾವು ಮನುಜರು ಅಲ್ವೇನಪ್ಪ? ಹೌದಪ್ಪ. ಸರಿ, ಈ ಹಾಡನ್ನ ಆ ರೌಡಿಗಳಿಗೆ ಹೋಗಿ ಹೇಳಿ, ಅವರೇ ಬಾರಿಸ್ತಾರೆ. ನೀವು ಸಿಕ್ನಾ? ಓ ಗಿರಿ, ಹೇಗೆ ಹೇಳಿ ನಿನಗೆ? ಒಂದು ಕಾಲದಲ್ಲಿ ನಾನು ಕೂಡ ರೌಡಿನೇ. ಎತ್ತಿದ್ರೆ ಗದೆ, ಇಳ್ಸಿದ್ರೆ ವಧೆ. ಏನಂದೆ? ಗದೆ ವಧೆ. ನನ್ನ ರೋಷ ಆವೇಶನೆಲ್ಲ ಕಟ್ಟಿಟ್ಟು ನಾನು ಯಾರ ಮೇಲೂ ಕೈ ಮಾಡಲ್ಲಮ್ಮ ಅಂತ ನಮ್ಮ ಅಮ್ಮನ ಮೇಲೆ ಪ್ರಮಾಣ ಮಾಡಿದ್ದೀನಿ. ಅದಕ್ಕೆ ನನ್ನ ಎದೆಯಲ್ಲಿ ಉರಿತಾ ಇರೋ ಜ್ವಾಲಾಗ್ನಿನ ಈ ನನ್ನ ಲೆಫ್ಟ್ ಹ್ಯಾಂಡ್ ಅಲ್ಲಿ ಅದ್ಮಿಟ್ಕೊಂಡಿದ್ದೀನಿ ಗಿರಿ, ಅದ್ಮಿಟ್ಕೊಂಡಿದ್ದೀನಿ. ಓಹೋ, ಹೌದಾ ಮಾವ? ಹೌದಾನ ಶಿವ? ಹೌದಂತಮ್ಮ, ನಾನೇ ಐವಿತ್ತು. ಏನೋಪ್ಪ, ನಂಗಂತೂ ಆ ಪವ್ಯ ಬಸ್ಸಿ ನೋಡಿದ್ರೆ ಹೊಟ್ಟೆ ಎಲ್ಲ ಉರಿತಾ ಇತ್ತು. ಅವರಿಬ್ರು ನಾ ಭಗವಂತನೇ ಕಾಪಾಡ್ಬೇಕು. ಮೇಂಟೈನ್ ಆಯ್ತು. ಥ್ಯಾಂಕ್ಸ್ ಫಾರ್ ದಿ ಕೋಆಪರೇಷನ್. ಕಳ್ಳ ವಿಚಿತ್ರ ಹುಡುಗ. ಅಪ್ಪ ಭಗವಂತ, ನಮ್ಮ ಯಜಮಾನ್ರಿಗೆ ಪ್ರಮೋಷನ್ ಸಿಕ್ತು ಅಂತ ಖುಷಿ ಆದ್ವಿ, ಆದ್ರೆ ಅದು ಅರ್ಧದಲ್ಲೇ ಕೈತಪ್ಪ ಹೋಗ್ಬಿಡ್ತು. ಲಕ್ಕಿ ಡಿಪ್ಪಲ್ಲಿ 50 ಲಕ್ಷ ಬರತ್ತೆ ಅನ್ಕೊಂಡ್ವಿ, ಆದ್ರೆ ಅದು ನೀರಲ್ಲಿ ಹೋಮ ಮಾಡ್ದಾಗ ಆಗೋಯ್ತು. ಪದೇ ಕೈಗೆ ಬಂತು, ಬಾಯಿಗೆ ಬರ್ದೇ ಇರೋ ಹಾಗೆ ಆಗ್ತಾ ಇದೆ. ಏನೋ ಮನಸ್ಸಲ್ಲಿ ಒಂಥರ ತಳಮಳ. ಕಾಶಿಗೆ ಹೋಗೋಣ ಅನ್ಕೊಂಡ್ವಿ, ಆದ್ರೆ ಅದು ಆಗ್ಲೇ ಇಲ್ಲ. ನಿನ್ ಪ್ರಸಾದ ಏನೋ ನಮ್ ಕೈಗೆ ಬಂದು ತಲುಪ್ತು, ಆದ್ರೆ ನಾವೇ ಅಲ್ಲಿಗೆ ಬಂದು ನಿನ್ ದರ್ಶನ ಮಾಡಿ ಸೇವೆ ಮಾಡ್ಬೇಕು ಅನ್ಕೊಂಡ್ವಲ್ಲ, ಅದ್ ಹಾಗೆ ಉಳ್ಕೊಂಡ್ಬಿಡ್ತು. ಅದಕ್ಕೆ ಇವತ್ ನಾನು ಉಪವಾಸ ಇದ್ದು ನಿನಗೆ ಅಂತ ವಿಶೇಷವಾಗಿ ದೀಪಾಲಂಕಾರ ಸೇವೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಬೇಡಿದ ತಕ್ಷಣ ವರ ಕೊಡೋನ್ ಶಿವ ಅಂತೆ, ಆದ್ರೆ ನೀನು ನಮಗೆ ಎಣ್ಣೆ ಕೊಟ್ರೆ ಬತ್ತಿ ಕೊಡಲ್ಲ, ಬತ್ತಿ ಇದ್ರೆ ಎಣ್ಣೆ ಇರಲ್ಲ. ಇಷ್ಟೆಲ್ಲ ಸೇವೆ ಮಾಡ್ತಾ ಇದ್ದೀನಿ, ಎಣ್ಣೆ ಬತ್ತಿ 2 ಸಿಗೋ ಹಾಗೆ ಮಾಡಪ್ಪ ತಂದೆ. ಕೊಡೋದೇನೋ ಕೊಡ್ತೀಯ, ಬೆಳ್ಳಿ ಬಟ್ಲಲ್ಲಿ ತುಪ್ಪ ಹಾಕುವಂತ ವರ ಕೊಡಪ್ಪ ಸ್ವಾಮಿ. ಮನೇಲಿ ದೀಪೋತ್ಸವ ನಡೀತಾ ಇದೆಯಾ? ಪೂಜೆ ಮಾಡ್ತೀವಿ ಸರಿ, ಆದ್ರೆ ಇದು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಪೂಜೆ ಆಗಿಲ್ವಾ? ದೇವ್ರ ಪೂಜೆಗೆ ಯಾರಾದ್ರೂ ಲೆಕ್ಕ ಹಾಕ್ತಾರೇನ್ರಿ? ಹೋಗ್ಲಿ ಬಿಡು, ಬಾಗ್ಲಾದ್ರೂ ಹಾಕು, ಯಾರಾದ್ರೂ ದೃಷ್ಟಿ ಹಾಕ್ಬಿಟ್ರೆ. ಪೂಜೆ ಟೈಮಲ್ಲಿ ಬಾಗ್ಲ ಹಾಕಿದ್ರೆ ಮನೆ ಒಳಗಡೆ ಬರ್ಬೇಕಾಗಿರೋ ದೇವ್ರು ಹಂಗೆ ವಾಪಸ್ ಹೊರಟೋಗ್ತಾನೆ. ಇಲ್ಲಾಂದ್ರೆ ಒಳಗಡೆ ಬಂದು ಕೂತ್ಕೊಂಡು ಕಾಪಿ ಟೀ ಕುಡ್ಕೊಂಡು ಹೋಗ್ತಾರಾ? ನಿಮ್ಗೆ ಅರ್ಥ ಆಗಲ್ಲ ಬಿಡಿ, ನನ್ ಟೆನ್ಷನ್ ನನ್ಗೆ. ಅಲ್ಲೇ ಇಟ್ಟಿದ್ ಬೆಂಕಿ ಪಟ್ಟ ಕಾಣ್ತಾ ಇಲ್ವಲ್ಲ ಅಂತ. ಇದ್ರು ಕೊಡಿಮ್ಮ.
ತುಂಬಾ ಹಸಿವಾಗ್ತಿದೆ. ಪೂಜೆ ಇನ್ನೂ ಆಗಿಲ್ಲಪ್ಪ, ಆಮೇಲೆ ಬಾ. ಏನಮ್ಮ ಹುಡುಕ್ತಾ ಇದ್ಯಾ? ಬೆಂಕಿಪಟ್ಟಣ ಸಿಗ್ತಾ ಇಲ್ಲ ಮಾವ. ಹೋಗ್ಲಿ ಬಿಡಮ್ಮ, ಅದಕ್ಕೆ ಯಾಕೆ ಯೋಚನೆ? ಎದುರುಗಡೆ ಅಂಗಡಿ ಇದೆ, ಹೋಗಿ ತಗೊಂಡು ಬಂದ್ಬಿಡ್ತೀನಿ. ಮಾವ ಬೇಡ ಬಿಡಿ, ಹೊಸ್ದಾಗ್ ತಂದಿರೋದಿದೆ, ಮತ್ತ್ಯಾಕ್ ತರೋದು? ಇರಿ, ನಾನು ಅಡ್ಗೆ ಮನೆ ಹುಡುಕ್ತೀನಿ. ಹುಡ್ಕಮ್ಮ. ಅಪ್ಪ ತುಂಬಾ ಹಸಿವಾಗ್ತಿದೆ, ತಿನ್ನಕ್ಕೆ ಏನಾರು ಕೊಡಿಯಪ್ಪ. ಸ್ವಲ್ಪ ಇರಪ್ಪ. ಮುಂದಿನ ಸಲ ದಿನಸಿ ಬರಿಬೇಕಾದ್ರೆ ಒಂದ್ ಬಂಡ್ಲು ಬೆಂಕಿಪಟ್ಟಣ ಬರಿಬೇಕು. ನಮ್ಮನೇಲಿ ಮಾತ್ರ ಇಟ್ ವಸ್ತು ಇಟ್ ಜಾಗದಲ್ಲಿ ಇರಲ್ವಾ, ಅಥವಾ ಎಲ್ರ ಮನೇಲೂ ಹಿಂಗೆ ಆಗತ್ತಾ? ನೈವೇದ್ಯಕ್ಕೆ ಬಿಟ್ರೆ ಊಟಕ್ಕಿಂತ ಒಲೆ ಹತ್ತಿರಲ್ಲ ಇವಳು. ನೈವೇದ್ಯನೇ ಕೊಟ್ರೆ ಸ್ವಲ್ಪ ತಡಿಯಪ್ಪ. ಭಗವಂತ, ನಿನಗೆ ಗೊತ್ತು, ನನ್ನ ಜೇಬು ಫುಲ್ಲು ವೇಕೆನ್ಸಿ, ಹುಡುಕಿದ್ರೂ ಸಿಗ್ತಿಲ್ಲ ಕರೆನ್ಸಿ. ಪಾಪ ಹಸು ಅಂತ ಬಂದಿದ್ದಾರೆ, ಇಟ್ಸ್ ಆಕ್ಚುಲಿ ಎಮರ್ಜೆನ್ಸಿ. ಅದಕ್ಕೆ ನಿನಗಿಟ್ಟಿರೋ ನೈವೇದ್ಯನ ಅವ್ರಿಗೆ ಕೊಟ್ಬಿಡ್ತೀನಿ. ಪ್ಲೀಸ್ ಡೋಂಟ್ ಮೈಂಡ್. ಥ್ಯಾಂಕ್ ಯು, ಸಾರಿ. ಹಸ್ದಿರೋ ಹೊಟ್ಟೆಗೆ ಅನ್ನ ಕೊಟ್ಟಿದ್ದೀರ. ಆ ಭಗವಂತ ನಿಮ್ಮನ್ನ ಚೆನ್ನಾಗಿಟ್ಟು. ಇರಿ, ಬಟ್ಟೆ ಸ್ವಲ್ಪ ಇಲ್ಲೇ ಇರಪ್ಪ, ಬಂದೆ. ಜಗಳ ಬಿಡಿಸಲು ಹೋದ ಮೂರನೇ ವ್ಯಕ್ತಿಗೆ ಚಾಕುವಿನಿಂದ ಇರ್ತ. ಅಯ್ಯಪ್ಪ, ಕೇಳಿದೆಮ್ಮ ಗಿರಿಜಾ? ಹಾಗಂತ ನೋಡ್ಕೊಂಡು ಸುಮ್ನೆ ಇರ್ಬೇಕು ಅಂತೀರಾ ಮಾವ? ನೋಡ್ಕೊಂಡು ಸುಮ್ನೆ ಇರ್ಬೇಕು ಅಂತ ಯಾರು ಹೇಳಿದ್ರು? ನೋಡೋದೇ ಬೇಡ, ನಮ್ಮ ಪಾಡಿಗೆ ನಾವು ಬಂದ್ಬಿಡ್ಬೇಕು. ಕರೆಕ್ಟ್ ಮಗನೇ. ನೋಡಿಯಮ್ಮ, ನಾನು ನನ್ನ ಮಗ ಇಬ್ರು ಒಂದೇ ಪಿಚ್ ಅಲ್ವನ? ಹೌದು. ಅಲ್ಲ, ಎಲ್ರು ಹೀಗೆ ಸುಮ್ನಾಗ್ಬಿಟ್ರೆ ಅನ್ಯಾಯನ ಪ್ರಶ್ನೆ ಮಾಡೋರು ಯಾರು? ಪೊಲೀಸು. ಏ ಪ್ರಣಿ, ಅಲ್ಲಮ್ಮ, ನಮ್ ಪೊಲೀಸ್ ಚಿಕ್ಕಪ್ಪಂಗ್ ಹೇಳಿದ್ರೆ ಅವರೆಲ್ಲ ಸಾಲ್ವ್ ಮಾಡ್ತಾರಲ್ವಾ? ಅವ್ನು ಬರೀ ಬಜ್ಜಿ ಪೊಲೀಸ್. ಸುಮ್ನೆ ಇರ್ರಿ. ನೆರೆ ಹೊರೆಯವರು ಅಂದ್ರೆ ಅವ್ರು ನಮಗಾಗ್ಬೇಕು, ನಾವ್ ಅವ್ರಿಗಾಗ್ಬೇಕಪ್ಪ. ಆಗಬೇಕು ಆದ್ರೆ ಆಗಕ್ ಹೋಗಿ ನಾವೇ ಹೋಗಬಾರ್ದು. ರೀ, ಏಯ್, ಆಫೀಸ್ ಟೈಮ್ ಆಯ್ತು, ಸ್ನಾನ ಮಾಡ್ಕೊಂಡು ಹೋಗ ಬೇಗ. ಕಾಪಿ ಕುಡ್ಬಿಟ್ಟು ಮಾವ ನಮ್ಮ ಇನ್ನೇನಮ್ಮ? ನನ್ ಮಾತ್ ಸ್ವಲ್ಪ ಕೇಳಿ. ಎಲ್ಲಾದ್ರೂ ಗಲಾಟೆ ಆಗ್ತಾ ಇದ್ರೆ ಎಲ್ರು ನಿಂತ್ಕೊಂಡು ಸುಮ್ನೆ ನೋಡ್ತಾ ಇರ್ತಾರೆ. ಆದ್ರೆ ಯಾರಾದ್ರೂ ಒಬ್ರು ಧೈರ್ಯ ಮಾಡಿ ಪ್ರಶ್ನೆ ಮಾಡಿದ್ರೆ ಎಲ್ರು ಕೇಳಕ್ ಶುರು ಮಾಡ್ತಾರೆ. ಆಗ ಅವರು ಹೊಡೆಯಕ್ ಶುರು ಮಾಡ್ತಾರೆ, ಕೇಳಿದವರೆಲ್ಲ ಓಡೋಗ್ತಾರೆ. ಸರಿ ಬಿಡಿ, ನನ್ ಮಾತ್ನ ನೀವ್ ಯಾವಾಗ ತಾನೇ ಕೇಳಿದಿರಾ? ಒಂದ್ ಮಾತ್ ಹೇಳ್ತೀನಿ ಕೇಳಿ. ಅನ್ಯಾಯನ ನೋಡ್ಕೊಂಡು ಸುಮ್ನೆ ಇದ್ರೆ ಅದ್ರ ಪಾಪ ನಮಗೆ ಸುತ್ಕೊಳ್ಳುತ್ತೆ, ನೆನ್ಪಿಟ್ಕೊಳ್ಳಿ. ಆಯ್ತು. ಹಾಗಾದ್ರೆ ಅಮ್ಮ, ನಾನು ಇವತ್ ನಮ್ ಟೀಚರ್ನ ಪ್ರಶ್ನೆ ಮಾಡ್ತೀನಿ. ಏನಂತ? ಅವರು ನನ್ನ ಫ್ರೆಂಡ್ ರಾಹುಲ್ಗೆ ನೀನ್ ಮಾತಾಡ್ತೀಯ ಅಂತ ಹೊಡಿತಿರ್ತಾರೆ. ಅಪ್ಪ ಫೈಟರ್ ಜಾನಿ, ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ನೋಡಿದ್ಯಾ, ಇವನಿಗೂ ನಿನ್ ಬುದ್ಧಿನೇ ಬಂದಿದೆ. ನೋಡಪ್ಪ, ನಮ್ ಪಾಡು ನಾವು ಹೋಗ್ಬೇಕು, ನಮ್ ಕೆಲಸ ಮುಗಿಸ್ಕೋಬೇಕು, ನಮ್ ಪಾಡು ನಾವು ಬಂದ್ಬಿಡ್ಬೇಕು. ಮಧ್ಯ ನಾವು ಯಾರ ತಂಟೆಗೂ ಹೋಗ್ಕೊಡುದು, ಅರ್ಥ ಆಯ್ತಾ? ಆದ್ರೆ ಈಗ ನಾನು ಯಾರ್ ಮಾತಂತ ಕೇಳಲಿ? ರೀ, ಆ ಮಗುಗೆ ಕನ್ಫ್ಯೂಸ್ ಮಾಡ್ಬಿಟ್ರಲ್ರಿ. ಹೋಗಿ ಸ್ನಾನಕ್ ಹೋಗಿ. ನೀವು ನೀರು ಸರಿಯಾಗಿ ಕಾದಿದೆ. ಏನಂದ್ರೆ? ಅಂದ್ರೆ ನೀರು ಸರಿಯಾಗಿ ಕಾದಿದೆ ಅಂತ ಹೇಳ್ದೆ ರೀ. ನನಗೆ ಸರಿಯಾಗಿ ಕಾದಿದೆ ಅಂತ ಕೇಳಿ. ಕಟ್ಟಡ ಕುಸಿದು ಕಾರ್ಮಿಕನ ಸಾವು. ಇಲ್ಲಿ ಪೇಪರ್ ಬಂದಿರೋದಪ್ಪ, ನೋಡು. ಬುದ್ಧಿ ಹೇಳಬೇಡ, ನಿನ್ನ ಗುದ್ದಿ ಕೊಡುವರಿಗೆ